ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು. ನೀವು ನೋಡ್ತಾ ಇರೋ ಮಾರ್ಕೆಟಿಂಗ್ ಮನೆ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಗೂಗಲ್ ಆ್ಯಡ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಗೂಗಲ್ ಆ್ಯಡ್ಸಲ್ಲಿ ಬೇಸಿಕಲಿ ಬಂದು ಕ್ಯಾಂಪೇನ್ ಅಂದರೆ ಏನು ಅಂದರೆ ಒಂದು ಕಾನ್ಸೆಪ್ಟಲ್ಲಿ ಹೋಲ್ ಗೂಗಲ್ ಆ್ಯಡ್ಸಲ್ಲಿ ಕ್ಯಾಂಪೇನ್ ಅನ್ನೋದು ಒಂದು ತುಂಬ ಇಂಪಾರ್ಟೆಂಟ್ ಟರ್ಮ್. ಸೊ ಕ್ಯಾಂಪೇನ್ ಅಂದರೆ ಏನು ಗೂಗಲ್ ಆ್ಯಡ್ಸಲ್ಲಿ ಅನ್ನೋದನ್ನ ಈ ಟಾಪಿಕಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಟಾಪಿಕ್ ಡಿಸ್ಕಸ್ ಮಾಡೋದಕ್ಕೆ ಮುಂಚೆ ನೀವು ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಹಾಕಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ನ ಹೊತ್ತನ್ನು ಮರಿಬೇಡಿ. ಓಕೆ ಸ್ನೇಹಿತರೆ, ಆಮೇಲೆ ಹಲವಾರು ವೀಡಿಯೋಗಳು ನಾನು ಮಾಡಿದ್ದೀನಿ ಇದಕ್ಕಿಂತ ಮುಂಚೆ. ದಯವಿಟ್ಟು ಆ ವಿಡಿಯೋ ನೋಡಿಬಿಟ್ಟು ಈ ವಿಡಿಯೋ ನೋಡಿ, ಸೊ ದ್ಯಾಟ್ ನಿಮಗೆ ಕಂಪ್ಲೀಟ್ ಅರ್ಥ ಆಗುತ್ತೆ. ಓಕೆ, ಅಕಸ್ಮಾತ್ ನಿಮಗೆ ಈ ವಿಡಿಯೋದಲ್ಲಿ ಏನೋ ಸ್ವಲ್ಪ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಇಲ್ಲ ನಂಗೆ ಪರ್ಸನಲ್ ರೀಚ್ ಔಟ್ ಆಗಿ ಖಂಡಿತ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಓಕೆ, ಸೊ ಜಾಸ್ತಿ ತಡ ಮಾಡದೆ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಆಗ್ಲಿಂದ ಹೇಳ್ದಂಗೆ ದಿಸ್ ಇಸ್ ಅ ಗೂಗಲ್ ಆ್ಯಡ್ಸ್ ಕೋರ್ಸ್ ಇನ್ ಕನ್ನಡ. ಸೊ ಕನ್ನಡದಲ್ಲಿ ಕಂಪ್ಲೀಟಾಗಿ ನಾನು ಗೂಗಲ್ ಆ್ಯಡ್ಸ್ ಹೇಳ್ಕೊಡ್ತೀನಿ, ಸೊ ದ್ಯಾಟ್ ನಿಮ್ಮ ಆನ್ಲೈನ್ ಬಿಸ್ನೆಸ್ ಆಗಲಿ ಇಲ್ಲ ನಿಮ್ಮ ಫ್ರೀಲ್ಯಾನ್ಸಿಂಗ್ ಜರ್ನಿ ಆಗಲಿ ಸ್ಟಾರ್ಟ್ ಮಾಡ್ಬೋದು, ರೈಟ್. ಸೊ ಇದು ನನ್ನ ಕ್ರೆಡಿಬಿಲಿಟಿ. ಸೊ ಅಕಸ್ಮಾತ್ ನನಗೇನು ಕ್ರೆಡಿಬಿಲಿಟಿ ಇದೆ, ನನಗೇನು ಎಕ್ಸ್ಪೀರಿಯನ್ಸ್ ಇದೆ ಅಂತ ಅಕಸ್ಮಾತ್ ನಿಮಗೆ ಡೌಟ್ ಇದ್ದರೆ, ಸೊ ಐ ಹ್ಯಾವ್ ಅರೌಂಡ್ 4 years ಆಫ್ ಎಕ್ಸ್ಪೀರಿಯನ್ಸ್. ಓಕೆ, ಸೊ ನಾನು ತುಂಬ ದೊಡ್ಡ ದೊಡ್ಡ ಕ್ಲೈಂಟ್ಸ್ ಜೊತೆ ಕೆಲಸ ಮಾಡಿದ್ದೀನಿ. 1 crore ಬಜೆಟ್ ಕೂಡ ಹ್ಯಾಂಡಲ್ ಮಾಡಿದ್ದೀನಿ. ಸೊ ಇದೆಲ್ಲ ತುಂಬ ದೊಡ್ಡ ದೊಡ್ಡ ಕ್ಲೈಂಟ್ಸ್ ಅವರು. ಸೊ ಅವ್ರು ಕೂಡ ನಾನು ಹ್ಯಾಂಡಲ್ ಮಾಡಿದ್ದೀನಿ. ಸ್ನೇಹಿತರೆ, ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ನಾನು ಏನಂದರೆ ಗೂಗಲ್ ಆ್ಯಡ್ಸ್ ಕಲಿಯೋಕ್ಕೆ ಮುಂಚೆ ಸ್ಟ್ರಕ್ಚರ್ ಆಫ್ ಗೂಗಲ್ ಆ್ಯಡ್ಸ್ ಕಲಿಯೋದು ತುಂಬ ಇಂಪಾರ್ಟೆಂಟ್, ರೈಟ್. ಸೊ ಇದರಲ್ಲಿ ಸ್ಟ್ರಕ್ಚರಲ್ಲಿ 5 ಪಾರ್ಟ್ಸ್ ಇದೆ. ಏನಂದರೆ 5 ಪಾರ್ಟ್ಸ್ ಇದೆ. ಓಕೆ, ಫಸ್ಟ್ ಪಾರ್ಟ್ ಒಂದು ಅಕೌಂಟ್, ಕ್ಯಾಂಪೇನ್, ಆ್ಯಡ್ ಗ್ರೂಪ್, ಕೀವರ್ಡ್ಸ್ ಆ್ಯಂಡ್ ಆ್ಯಡ್ಸ್. ಓಕೆ ಸ್ನೇಹಿತರೆ, ಅಕಸ್ಮಾತ್ ನಾನು ನಿಮ್ಗೆ ಇನ್ನೊಂದು ಹೇಳೋದು ಮರೆತೆ, ಒಂದು ಪೆನ್ ಆ್ಯಂಡ್ ಪೇಪರ್ನ ಹಿಡ್ಕೊಂಡು ನೀವು ನೋಟ್ಸ್ ಮಾಡ್ಕೊಳ್ಳಿ, ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಸೊ ನೀವು ನೋಟ್ಸ್ ಮಾಡ್ಕೊಂಡಾಗ ಏನಾಗುತ್ತೆ, ಇದು ನಿಮ್ಮ ತಲೆಯಲ್ಲಿ ರಿಜಿಸ್ಟರ್ ಆಗುತ್ತೆ. ದಯವಿಟ್ಟು ಅದನ್ನು ಮರಿಬೇಡಿ. ಓಕೆ, ಪೆನ್ ಆ್ಯಂಡ್ ಪೇಪರ್ ತೊಗೊಂಡು ದಯವಿಟ್ಟು ಇದನ್ನು ನೋಟ್ಸ್ ಮಾಡ್ಕೊಳ್ಳಿ ನಾನು ಹೇಳಿದ್ನ, ಸೊ ದಟ್ ನಿಮ್ಮ ಇಂಟರ್ವ್ಯೂ ಕೂಡ ಹೆಲ್ಪ್ ಆಗುತ್ತೆ ಆ್ಯಂಡ್ ಡಿಜಿಟಲ್ ಮಾರ್ಕೆಟಿಂಗ್ ಕೆರಿಯರ್ ಸ್ಟಾರ್ಟ್ ಮಾಡೋಕ್ಕೂ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಓಕೆ ಟಾಪಿಕ್ ಬರೋಣ. ಸೊ ಅಕೌಂಟ್. ಸೊ ನಿಮ್ಮ ಫಸ್ಟ್ ವೀಡಿಯೋದಲ್ಲೇ ನಾನು ಹೇಳಿದೆ ಅಕೌಂಟ್ ಅಂದರೆ ಏನು, ನಿಮ್ಮ ಜಿಮೇಲ್ ಐ ಡಿ, ರೈಟ್. ನಿಮ್ಮ ಜಿಮೇಲ್ ಐ ಡಿನೇ ಅಕೌಂಟ್. ಸೊ ಆ ಜಿಮೇಲ್ ಐ ಡಿನೇ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಏನಂದರೆ ನಿಮಗೆ ಗೂಗಲ್ ಆ್ಯಡ್ಸ್ ಅಕೌಂಟ್ ಡ್ಯಾಶ್ಬೋರ್ಡ್ಸ್ ಆ್ಯಕ್ಸಸ್ ಸಿಗುತ್ತೆ, ರೈಟ್. ಆಮೇಲೆ ಅಕೌಂಟ್ ಕೆಳಗೆ ಏನು ಬರುತ್ತೆ, ಕ್ಯಾಂಪೇನ್, ರೈಟ್. ಕ್ಯಾಂಪೇನ್ ಕೆಳಗೆ ಏನು ಬರುತ್ತೆ, ಆ್ಯಡ್ ಗ್ರೂಪ್ಸ್. ಆ್ಯಡ್ ಗ್ರೂಪ್ಸ್ ಕೆಳಗೆ ಏನು ಬರುತ್ತೆ, ಕೀವರ್ಡ್ಸ್. ಕೀವರ್ಡ್ಸ್ ಕೆಳಗೆ ಏನು ಬರುತ್ತೆ, ಆ್ಯಡ್ಸ್. ಸೊ ಇದನ್ನು ನಿಮಗೆ ಸ್ವಲ್ಪ ವಿಜುವಲ್ ಆಗಿ ನಾನು ಹೇಳ್ಕೊಡ್ತೀನಿ. ಓಕೆ ಓಕೆ ಕನ್ಸಿಡರ್ ಇದನ್ನು ಒಂದು ದೊಡ್ಡ ಡಬ್ಬ ಅಂದ್ಕೊಳ್ಳಿ. ಯೂಶ್ವಲಿ ಅಡುಗೆ ಮನೆ ನೋಡಿರ್ತೀರ ಡಬ್ಬ ಅನ್ನೆಲ್ಲ, ರೈಟ್. ಡಬ್ಬ ಒಳಗೆ ಡಬ್ಬ, ಡಬ್ಬ ಒಳಗೆ ಡಬ್ಬ, ಡಬ್ಬ ಒಳಗೆ ಡಬ್ಬ, ರೈಟ್. ಸೊ ಈ ಥರ ಒಂದು ಜಾರ್ನ ಜಸ್ಟ್ ವಿಜುವಲೈಸ್ ಮಾಡಿ. ಓಕೆ, ಸೊ ದೊಡ್ಡ ಡಬ್ಬ, ಆಚೆ ಡಬ್ಬ ಒಂದು ಅಕೌಂಟು, ಅದರ ಒಳಗಿರೋ ಡಬ್ಬ ಒಂದು ಕ್ಯಾಂಪೇನ್, ಅದರ ಒಳಗಿರೋ ಡಬ್ಬ ಒಂದು ಆ್ಯಡ್ ಗ್ರೂಪ್ಸ್, ಅದರ ಒಳಗಿರೋ ಡಬ್ಬ ಒಂದು ಕೀವರ್ಡ್ಸ್, ಕೀವರ್ಡ್ಸ್ ಒಳಗೆ ಬಂದಿರೋದು ಆ್ಯಡ್ಸ್. ಓಕೆ, ಸೊ ಇದೇ ಸ್ಟ್ರಕ್ಚರ್ ಗೂಗಲ್ ಆ್ಯಡ್ಸ್. ಇದು ಬೇಸಿಕ್ ಇದು ನಿಮಗೆ. ಓಕೆ, ಅಕಸ್ಮಾತ್ ನಿಮ್ಗೆ ಇಂಟರ್ವ್ಯೂ ಕೇಳ್ತಾರೆ, ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಗೂಗಲ್ ಆ್ಯಡ್ಸ್, ಅದೇ ಇಂಟರ್ವ್ಯೂ ಕೇಳ್ಬೋದು. ಓಕೆನಾ, ಆಗ ನೀವು ಏನು ಹೇಳಬೇಕು, ಅಕೌಂಟ್, ಕ್ಯಾಂಪೇನ್, ಆ್ಯಡ್ ಗ್ರೂಪ್ಸ್, ಕೀವರ್ಡ್ಸ್ ಆ್ಯಂಡ್ ಆ್ಯಡ್ಸ್, ರೈಟ್. ಇದು ನಿಮಗೆ ಬೇಸಿಕ್ ಗೊತ್ತಿರಬೇಕು. ಇದ್ರ ಮೇಲೆ ನೀವು ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ಮಾರ್ಕೆಟಿಂಗ್ ಪ್ಲ್ಯಾನ್ ಮಾಡ್ಬೋದು, ಮಾರ್ಕೆಟಿಂಗ್ ಮೀಡಿಯಾ ಬಜೆಟ್ ಮಾಡ್ಬೋದು. ನಾನು ನೆಕ್ಸ್ಟ್ ವೀಡಿಯೋಗಳು ನಿಮ್ಗೆ ಹೇಳ್ತಾ ಹೋಗ್ತಿದ್ದೀನಿ. ಮೀಡಿಯಾ ಪ್ಲ್ಯಾನಿಂಗ್ ಹೆಂಗೆ ಮಾಡೋದು, ಬಜೆಟ್ ಹೆಂಗೆ ಅಲೋಕೇಟ್ ಮಾಡೋದು, ಎಲ್ಲ ಕಂಪ್ಲೀಟಾಗಿ ನಾನು ಹೇಳ್ಕೊಡ್ತೀನಿ. ಆ್ಯಂಡ್ ನೀವು ಯಾವ ಇನ್ಸ್ಟಿಟ್ಯೂಟ್ ಕೂಡ ಹೋಗೋ ಅವಶ್ಯಕತೆ ಇಲ್ಲ. ಓಕೆ, ನಾನೇ ನಿಮಗೆ ಇದರಲ್ಲಿ ಫ್ರೀಯಾಗಿ ಹೇಳ್ಕೊಡ್ತೀನಿ ನಾನು. ಓಕೆ, ಸೊ ಇದು ಸ್ಟ್ರಕ್ಚರು. ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲ ನೋಟ್ಸ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಪಾರ್ಟ್ಗೆ ಹೋಗೋಣ. ಓಕೆ, ಸೊ ಕ್ಯಾಂಪೇನಲ್ಲಿ ಸ್ನೇಹಿತರೆ ಇಲ್ಲಿ ಹಲವಾರು ಥರ ಚೇಂಜಸ್ ಮಾಡ್ಬೋದು ಇಲ್ಲಿ ಕ್ಯಾಂಪೇನ್ ಲೆವೆಲಲ್ಲಿ. ಓಕೆ, ಇದು ನಿಮಗೆ ಥಿಯರಿ ನಾನು ಹೇಳ್ಕೊಟ್ಟಿದ್ದೀನಿ. ಓಕೆ, ಪ್ರಾಕ್ಟಿಕಲಾಗಿ ಬಂದಾಗ ಆಗ ನಿಮಗೆ ಥಿಯರಿ ಅರ್ಥ ಆಗುತ್ತೆ. ಓಕೆ, ಸೊ ಇಲ್ಲಿ ನಿಮಗೆ ಏನದು ಏನೇನು ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಬೋದು ಕ್ಯಾಂಪೇನ್ ಲೆವೆಲಲ್ಲಿ ಅನ್ನೋದು ಇಲ್ಲಿ ನಿಮಗೆ ನಾನು ನೀಟಾಗಿ ಫ್ಲೋ ಚಾರ್ಟ್ ಹಾಕಿದ್ದೀನಿ ನಿಮ್ಗೆ ನಾನು. ಓಕೆ, ಇದನ್ನು ದಯವಿಟ್ಟು ಒಂದು ವಿಡಿಯೋನ ಪಾಸ್ ಮಾಡಿಬಿಟ್ಟು ಇದನ್ನು ನೋಟ್ಸ್ ತೊಗೊಳ್ಳಿ. ಓಕೆ, ನೋಟ್ಸ್ ಮಾಡಿಬಿಟ್ಟು ಇದನ್ನು ಕರೆಕ್ಟಾಗಿ ವಿಜುವಲೈಸ್ ಮಾಡಿ, ಕ್ಯಾಂಪೇನ್ ಲೆವೆಲಲ್ಲಿ ಏನೇನು ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಬೋದು ಅಂತ. ಫಸ್ಟ್ ನೋಡೋಣ ಕ್ಯಾಂಪೇನ್ ನೇಮ್ ಅಲ್ವಾ. ಸೊ ಮೋಸ್ಟ್ ಇಂಪಾರ್ಟೆಂಟ್, ಒಂದು ಕ್ಯಾಂಪೇನ್ ಕ್ರಿಯೇಟ್ ಮಾಡಿದ್ಮೇಲೆ ನೀವು ಅದಕ್ಕೆ ನೀವು ನೇಮ್ ಕೊಡಬೇಕಲ್ವಾ. ಸೊ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಏನು ಕ್ಯಾಂಪೇನ್ ಮಾಡ್ತಿದ್ದೀವಿ ಅಂತ, ಅದು ನೆಕ್ಸ್ಟ್ ಪಾರ್ಟ್ ನೆಕ್ಸ್ಟು ಬರೋ ಇದೇ ವಿಡಿಯೋಲಿ ನಾನು ಹೇಳ್ಕೊಡ್ತೀನಿ ನಿಮಗೆ. ನೆಕ್ಸ್ಟ್ ಬಂದು ಕ್ಯಾಂಪೇನ್ ಟೈಪ್, ರೈಟ್. ಕ್ಯಾಂಪೇನ್ ಟೈಪಲ್ಲಿ ನಿಮಗೆ ಸರ್ಚ್ ಇದೆ, ಡಿಸ್ಪ್ಲೇ ಇದೆ, ವಿಡಿಯೋ ಇದೆ, ಶಾಪಿಂಗ್ ಇದೆ, ಆ್ಯಪ್ ಕ್ಯಾಂಪೇನ್ ಇದೆ. ಸೊ ನಿಮ್ದು ಏನೇನು ಅಬ್ಜೆಕ್ಟಿವ್ ಇದೆ ಅಲ್ಲ, ನಿಮ್ಗೆ ಡಿಪೆಂಡಿಂಗ್ ಆನ್ ಯುವರ್ ಬಿಸ್ನೆಸ್. ಓಕೆ, ಈ ವಿಡಿಯೋದಲ್ಲಿ ನಾನು ಎಂಡ್ವರೆಗೂ ನಾನು ಹೇಳ್ಕೊಡ್ತೀನಿ ಯಾವ ಕ್ಯಾಂಪೇನ್ ಟೈಪ್ಸ್ ಇದೆ ಅಂತ. ನೆಕ್ಸ್ಟು ನೆಟ್ವರ್ಕ್ಸ್. ಸೊ ನೆಟ್ವರ್ಕ್ಸಲ್ಲಿ ನಿಮಗೆ ಹಲವಾರು ಗೂಗಲಲ್ಲಿ ಒಂದು ನೆಟ್ವರ್ಕ್ ಇದೆ. ಏನಂದರೆ ಗೂಗಲ್ ಆ್ಯಡ್ಸ್ ಬರೀ ಗೂಗಲಲ್ಲಿ ಮಾತ್ರ ಇರಲ್ಲ, ಬೇರೆ ಸರ್ಚ್ ಇಂಜಿನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಯಾಹೂಲಿರ್ಬೋದು, ಬಿಂಗ್ ಇರ್ಬೋದು, ಇಲ್ಲ ಏನೋ ask.com ಅಂತ ಇದೆ. ಹಲವಾರು ಸರ್ಚ್ ಇಂಜಿನ್ ಏನಿದೆ ಅಲ್ಲೆಲ್ಲ ಕೂಡ ನಿಮ್ಮ ಆ್ಯಡ್ಸು ಹೋಗ್ಬೋದು. ಓಕೆ, ಅದು ಗೂಗಲ್ ಕೂಡ ನಿಮ್ಗೆ ಆಪ್ಷನ್ ಕೊಟ್ಟಿದೆ. ಅದು ನಿಮಗೆ ಕ್ಯಾಂಪೇನ್ ಲೆವೆಲ್ ಮಾತ್ರ ಸೆಟ್ ಮಾಡ್ಬೋದು. ಮತ್ತು ಲೊಕೇಶನ್ನು ಅಲ್ವಾ, ಲೊಕೇಶನ್ ನಿಮಗೆ ಯಾವ ಲೊಕೇಶನ್ ನೀವು ಟಾರ್ಗೆಟ್ ಮಾಡಬೇಕು ಅನ್ನೋದು ಗೂಗಲ್ ಆ್ಯಡ್ಸಲ್ಲಿ ಟಾರ್ಗೆಟ್
ಸೆಲೆಕ್ಟ್ ಮಾಡ್ಬೋದು. ದಟ್ ಈಸ್ ಓನ್ಲಿ ಅಟ್ ಕ್ಯಾಂಪೇನ್ ಲೆವೆಲ್. ನೆಕ್ಸ್ಟು ಲ್ಯಾಂಗ್ವೇಜಸ್. ಸೊ ಬೇಸಿಕಲಿ ಯಾವ ಲ್ಯಾಂಗ್ವೇಜ್ ಇರೋದು, ಮೆಜಾರಿಟಿ ಇಂಗ್ಲೀಷಲ್ಲಿ ಇರುತ್ತೆ. ಆ್ಯಕ್ಚುಲಿ ಈ ಲ್ಯಾಂಗ್ವೇಜಸ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ನಿಮ್ಮ ಗೂಗಲ್ ಕ್ರೋಮಲ್ಲಿ ಡಿಫಾಲ್ಟ್ ಲ್ಯಾಂಗ್ವೇಜ್ ಏನಿರುತ್ತೋ ಅದೇ ಲ್ಯಾಂಗ್ವೇಜಲ್ಲಿ ತೊಗೊಳುತ್ತೆ. ಅಕಸ್ಮಾತ್ ನಿಮ್ಮ ಡಿಫಾಲ್ಟ್ ಲ್ಯಾಂಗ್ವೇಜ್ ಕನ್ನಡ ಇದ್ದರೆ, ನಿಮ್ಗೆ ಯಾರು ಕನ್ನಡ ಇರುತ್ತೋ ಅಂಥವ್ರು ಮಾತ್ರ ಆ್ಯಡ್ಸ್ ಆಗುತ್ತೆ. ಬಟ್ ತುಂಬ ರೇರು ಆ್ಯಂಡ್ ಯಾರೂ ಅದನ್ನು ಪ್ರಿಫರ್ ಮಾಡೋದಿಲ್ಲ. ಸೊ ಯೂಶ್ವಲಿ ಎಲ್ಲರೂ ಇಂಗ್ಲೀಷ್ಗೆ ಹೋಗೋದು. ಬಿಕಾಸ್ ನಿಮ್ಮ ಸರ್ಚ್ ಇಂಜಿನ್ ಆಗಲಿ, ನನ್ನ ಸರ್ಚ್ ಇಂಜಿನಲ್ಲಾಗಲಿ ಎಲ್ಲ ಇಂಗ್ಲೀಷ್ ಎಕ್ಸ್ಕ್ಯೂಸ್ ಮೀ ಇರುತ್ತೆ. ಸೊ ಬಿಡ್ ಸ್ಟ್ರಾಟಜಿ ಅಂದಂಗೆ ಆಕ್ಷನ್ ಅಂತ ಇರುತ್ತೆ. ಸೊ ಆಕ್ಷನ್ ಏನಂದರೆ, ನಿಮಗೂ ಆ ಸರ್ಚ್ ಇಂಜಿನಲ್ಲಿ ಯಾರು ಫಸ್ಟ್ ಬರಬೇಕು, ಸೆಕೆಂಡ್ ಬರಬೇಕು ಅನ್ನೋದು ಒಂದು ಆಕ್ಷನ್ ನಡೆಯುತ್ತೆ, ಬಿಡ್ಡಿಂಗು. ಈಗ ನೀವು ಚೀಟಿ ಕೂಗೋದಂತ ನೀವು ಕೇಳಿರ್ಬೋದು. ಅದೇ ಥರ ಸೇಮು ಗೂಗಲ್ ಆ್ಯಡ್ಸಲ್ಲಿ ಕೂಡ ನಡೆಯುತ್ತೆ. ಓಕೆ, ಸೊ ಇದರಲ್ಲಿ ಮ್ಯಾನ್ಯಲ್ CPC, ಎನ್ಹ್ಯಾನ್ಸ್ CPC ಇವೆಲ್ಲ ಬಿಡ್ಡಿಂಗ್ ಸ್ಟ್ರಾಟಜಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ನಾನು ಇದೇನು ಕನ್ಫ್ಯೂಸ್ ಆಗೋದಿಲ್ಲ, ತುಂಬ ಈಸಿ ಇದೆ, ನಾನು ಹೇಳ್ಕೊಡ್ತೀನಿ ನಿಮಗೆ ಇದರಲ್ಲಿ. ಓಕೆ, ನೆಕ್ಸ್ಟು ಬಜೆಟ್. ಮೋಸ್ಟ್ ಇಂಪಾರ್ಟೆಂಟು ಬಜೆಟ್ ಸೆಟ್ ಮಾಡೋದು ಕ್ಯಾಂಪೇನ್ ಲೆವೆಲಲ್ಲಿ ಮಾತ್ರ. ಓಕೆ, ಕ್ಯಾಂಪೇನ್ ಲೆವೆಲಲ್ಲಿ ಟಾಪಲ್ಲಿ ಎಷ್ಟು ಬಜೆಟ್ ಹಾಕಬೇಕು ಈ ಕ್ಯಾಂಪೇನ್ಗೆ ಅನ್ನೋದು ನಾವು ಸೆಟ್ ಮಾಡ್ಬೋದು. ಡೆಲಿವರಿ ಮೆಥಡ್, ಅಕಸ್ಮಾತ್ ನಿಮಗೆ ಒಂದು ಪ್ಲೇಸ್ಮೆಂಟ್ ಲೆವೆಲಲ್ಲಿ ಎಷ್ಟೆಷ್ಟು ಕಂಟ್ರೋಲ್ ಇರಬೇಕು, ಯಾವ್ಯಾವ ಪ್ಲೇಸಲ್ಲಿ ಎಷ್ಟು ಆ್ಯಡ್ಸ್ ಬರಬೇಕು ಅನ್ನೋದು ನೀವು ಡೆಲಿವರಿ ಮೆಥಡ್ ಚೂಸ್ ಮಾಡ್ಬೋದು. ಆ್ಯಡ್ ಶೆಡ್ಯೂಲ್ಡ್. ಈಗ ಕೆಲವೊಂದು ಸತಿ ಏನಾಗುತ್ತೆ, ನಿಮ್ಮ ಕಸ್ಟಮರ್ಸು ಬರೀ ಮಾರ್ನಿಂಗ್ 9 to 5ವರೆಗೂ ಆ್ಯಕ್ಟಿವ್ ಇರ್ತಾರೆ. ಓಕೆ, ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಕಸ್ಟಮರ್ಸ್ ಯಾರು ಅಂತ. ನಿಮ್ಮ ಬಿಸ್ನೆಸ್ ಇದ್ದರೆ ಅಕಸ್ಮಾತು ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಕಸ್ಟಮರ್ಸ್ ಯಾರು ಅಂತ. ಸೊ ನಿಮ್ಮ ಕಸ್ಟಮರ್ಸ್ ಆ್ಯಕ್ಟಿವ್ ಟೈಮ್ ಬಂದು 9 to 5 ಅಂತ ಇದ್ದರೆ ನಿಮ್ಮ ಪರ್ಟಿಕ್ಯುಲರ್ ಬಿಸ್ನೆಸ್ಗೆ, ನೀವೇನು ಹೇಳ್ತೀರಾ ಗೂಗಲ್ಗೆ, ನೋಡಪ್ಪ ಗೂಗಲ್, ನನ್ನ ಆ್ಯಡ್ಸ್ನ ನೀವು ಬರೀ 9 to 5 ಗಂಟೆವರೆಗೆ ಮಾತ್ರ ತೋರಿಸು ಅಂತ ಹೇಳ್ಬೋದು. ಸೊ ಇದು ಆ್ಯಕ್ಟ್ ಶೆಡ್ಯೂಲ್, ಇದು ಒಂದು ಆಪ್ಷನ್ ಇದೆ. ಇನ್ನೊಂದು ಎಕ್ಸ್ಟೆನ್ಷನ್ಸ್. ಸೊ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಟೆನ್ಷನ್ಸ್ ಅಂದರೆ ಏನಂತ ನಾನು ಹೇಳಿದ್ದೀನಿ. ಸೊ ಇದರಲ್ಲಿ ಅಂದರೆ ಸೈಟ್ ಲಿಂಕ್ಸ್ ಅಂತ ಇರುತ್ತೆ, ಕಾಲ್ಔಟ್ ಎಕ್ಸ್ಟೆನ್ಷನ್, ಸ್ಟ್ರಕ್ಚರ್ ಸ್ನಿಪೆಟ್. ಸೊ ಇಲ್ಲಿ ಎಕ್ಸ್ಟೆನ್ಷನ್ ಏನಂದರೆ, ಅದೊಂಥರ ಅಡುಗೆಯಲ್ಲಿ ಎಕ್ಸ್ಟ್ರಾ ಪದಾರ್ಥ ಇದೆ. ಈಗ ನೀವು ಫಾರ್ ಎಕ್ಸಾಂಪಲ್ ಯುಗಾದಿ ಹಬ್ಬದಲ್ಲಿ ಬರೀ ಒಬ್ಬಟ್ಟಿದೆ ಸಾಕಾ? ಇಲ್ಲ ಅಲ್ವಾ, ಒಬ್ಬಟ್ಟಿನ ಸಾರು ಇರಬೇಕು, ಅನ್ನ ಇರಬೇಕು, ಪಲ್ಯ, ಪುಳಿಯೋಗರೆ, ಪಲಾವ್ ಅಂತೆ, ಪಾಯಸ, ಉಪ್ಪು, ಉಪ್ಪಿನಕಾಯಿ ಎಕ್ಸ್ಟ್ರಾ, ರೈಟ್? ಸೊ ಎಕ್ಸ್ಟ್ರಾ ಇದ್ದಾಗಲೇ ಅಲ್ವಾ ಅದೊಂದು ಚೆನ್ನಾಗಿ ಕಾಣೋದು ಬಾಳೆ ಎಲೆಯಲ್ಲಿ. ಸೊ ಅದೇ ಥರ ಸೇಮ್ ಆ್ಯಡ್ ಎಕ್ಸ್ಟೆನ್ಷನ್ ಅಂತ ಮೀನಿಂಗಲ್ಲಿದೆ. ಆ್ಯಡ್ ಎಕ್ಸ್ಟೆನ್ಷನ್ ಅಂದರೆ ಆ್ಯಡ್ಕಿಂತ ಸ್ವಲ್ಪ ಎಕ್ಸ್ಟೆನ್ಷನ್ ಇನ್ಫಾರ್ಮೇಷನ್. ಏನಕ್ಕೆ ಇಂಪಾರ್ಟೆಂಟ್ ಇದೆ ಅಂದರೆ, ಎಕ್ಸ್ಟ್ರಾ ಇನ್ಫಾರ್ಮೇಷನ್. ಸೊ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇದ್ದರೆ ಅಲ್ವಾ ಯೂಸರ್ಸ್ ಕ್ಲಿಕ್ ಮಾಡೋದು. ಈಗ ನೀವು ಒಂದು ಕಾರ್ ತೊಗೊಳಕ್ಕೆ ಹೋಗ್ತಾ ಇದ್ದೀರಾ. ಸೊ ಕಾರ್ ಶೋರೂಮ್ ಅವ್ರು ಹೇಳ್ತಾರೆ, ಮೇಡಮ್ ಇದು ಕಾರು ಬರೀ ಇದಕ್ಕೆ 4 ಚಕ್ರ ಅಷ್ಟೇ ಇದೆ ಅಂದರೆ ನಿಮ್ಗೆ ಇಷ್ಟು ಇಂಟ್ರೆಸ್ಟ್ ಬರುತ್ತಾ ತೊಗೊಳಕ್ಕೆ? ಖಂಡಿತ ಬರೋದಿಲ್ಲ. ಆಗ ಅವ್ರು ಎಕ್ಸ್ಪ್ಲೇನ್ ಮಾಡಬೇಕು, ಮೇಡಮ್ ಈ ಕಾರಲ್ಲಿ ಇಷ್ಟು ಮೈಲೇಜ್ ಇದೆ, ಇದು ಲೈಟಿಂಗ್ಸ್ ಇದೆ, ಇದು ಸೇಫ್ಟಿ ಇದೆ, ಇನ್ನು ಸೀಟ್ ಬೆಲ್ಟ್ ಇದೆ, ಎಕ್ಸ್ಟ್ರಾ ಹೇಳಿದಾಗ ನಿಮಗೆ ಅದು ತೊಗೋಬೇಕಂತ ಅನಿಸುತ್ತೆ, ರೈಟ್? ಅದೇ ಆ್ಯಡ್ ಎಕ್ಸ್ಟೆನ್ಷನ್. ಇದು ತುಂಬ ಇಂಪಾರ್ಟೆಂಟು, ನಿಮಗೆ ನಾನು ನೆಕ್ಸ್ಟ್ ಪಾರ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಇದು ಬರೀ ಇಂಟ್ರಡಕ್ಷನ್ ತಿಳ್ಕೊಳ್ಳಿ. ಆ್ಯಡ್ ರೊಟೇಷನ್. ಸೊ ಆ್ಯಡ್ ರೊಟೇಷನ್ ಏನಂದರೆ, ನೀವು ಆ್ಯಡ್ಸಲ್ಲಿ 15 ಆ್ಯಡ್ಸ್ ಅಂತ ಆ್ಯಡ್ಸ್ ಕೊಡ್ತೀರಾ, 15 ಹೆಡ್ಲೈನ್ಸು. ಸೊ ಅದರಲ್ಲಿ ಬೆಸ್ಟ್ ಯಾವುದಿದೆ ಅಂತ ಗೂಗಲ್ ಸೆಲೆಕ್ಟ್ ಮಾಡುತ್ತೆ. ಓಕೆ, ಅದೊಂದು ಆ್ಯಡ್ ರೊಟೇಷನ್ ಅಂತಾರೆ. ಎಕ್ಸ್ಕ್ಲೂಷನ್ನು. ಆ್ಯಂಡ್ ಕೆಲವೊಂದು ಸತಿ ಏನಾಗುತ್ತೆ, ಕೆಲವೊಂದು ವೆಬ್ಸೈಟಲ್ಲಿ ನಿಮ್ಮ ಕಂಟೆಂಟ್ ಶೋ ಆಗ್ತಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಿಮ್ಮದು ಫುಡ್ ರಿಲೇಟೆಡ್ ಬಿಸ್ನೆಸ್ ಇದೆ ಅಂದ್ಕೊಳ್ಳೋಣ. ಯಾವ ಫುಡ್ ಬ್ಲಾಗರ್ಸ್ ಇರ್ತಾರೋ ಅವರಲ್ಲಿ ನಿಮ್ಮ ಕಂಟೆಂಟ್ ಬಂದರೆ ತುಂಬ ರಿಲೆವೆನ್ಸಿ ಇರುತ್ತೆ ಅಲ್ವಾ? ಅಕಸ್ಮಾತ್ ನಿಮ್ಮದು ಫುಡ್ ಬಿಸ್ನೆಸ್ಸು ಯಾವುದೋ ಒಂದು ಟೆಕ್ನಾಲಜಿ ಬೇಸ್ಡ್ ಮೇಲಿದ್ದರೆ ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್, ರೈಟ್? ಸೊ ಇದು ಕೆಲವೊಂದು ಸೆಟ್ಟಿಂಗ್ಸು. ಇದನ್ನು ದಯವಿಟ್ಟು ಒಂದು ಸತಿ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲ ನೋಟ್ಸ್ ತೊಗೊಳ್ಳಿ. ನಿಮಗೆ ಪ್ರಾಕ್ಟಿಕಲಾಗಿ ಮಾಡ್ಬೇಕಾದ್ರೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ. ಸೊ ಇಷ್ಟೆಲ್ಲ ನಾನು ಕ್ಯಾಂಪೇನ್ ಅಂತ ಇದ್ದೀನಿ ನಿಮ್ಗೆ ನಾನು. ಬಟ್ ರಿಯಲ್ ಕ್ಯಾಂಪೇನ್ ಅಂದರೆ ಏನು? ಕ್ಯಾಂಪೇನ್ ಈಸ್ ನಥಿಂಗ್ ಬಟ್ ಆ್ಯನ್ ಆಬ್ಜೆಕ್ಟಿವ್, ಗುರಿ ಆರ್ ಏಮ್ ದಟ್ ಯು ವಾಂಟ್ ಟು ಅಚೀವ್ ವಿತ್ ಯುವರ್ ಪ್ರಾಡಕ್ಟ್ ಆರ್ ಸರ್ವಿಸಸ್. ಓಕೆ, ನಿಮ್ಮದು ಇಲ್ಲಿ ನಾನು ಕನ್ನಡದಲ್ಲಿ ಈಸಿಯಾಗಿ ಹೇಳಬೇಕಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮದೊಂದು ಬಿಸ್ನೆಸ್ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಕಾರ್ ಸೆಲ್ಲಿಂಗ್ ಬಿಸ್ನೆಸ್ ಅಂತ ಅಂದ್ಕೊಳ್ಳೋಣ. ಸೊ ಕಾರ್ ಸೆಲ್ಲಿಂಗ್ ಬಿಸ್ನೆಸ್ಸಲ್ಲಿ ನಿಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಏನು ಬೇಕು? ಲೀಡ್ಸ್ ಬೇಕು. ಲೀಡ್ ಅಂದರೆ ಏನು? ನಿಮ್ಮ ವೆಬ್ಸೈಟಲ್ಲಿ ಒಂದು ಫಾರ್ಮ್ ಇರುತ್ತೆ. ನೀವು ಎಷ್ಟೊಂದು ಸರಿ ಫಾರ್ಮಲ್ಲಿ ನೋಡಿರ್ತೀರ, ನೇಮ್, ಫೋನ್ ನಂಬರ್, ಇಮೇಲ್ ID ಕೊಡಿ ಅಂತ ಹೇಳಿರ್ತಾರೆ. ಆ್ಯಂಡ್ ಸಬ್ಮಿಟ್ ಬಟನ್ ಇರುತ್ತೆ. ಅದನ್ನೇ ಲೀಡ್ಸ್ ಅಂತ ಕರೆಯೋದು. ಓಕೆ, ಆ ಲೀಡ್ಸ್ನ ನಿಮ್ಮ ಸೇಲ್ಸ್ ಟೀಮು ತೊಗೊಂಡ್ಬಿಟ್ಟು ಅವ್ರು ಕಾಲ್ ಮಾಡ್ತಾರೆ. ಓಕೆ, ಹಲೋ, ನೀವು ನಮ್ಮ ಪ್ರಾಡಕ್ಟ್ ಸರ್ವಿಸ್ನ ನೀವು ತುಂಬ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಯಿತು, ಯಾವಾಗ ಫ್ರೀ ಇರ್ತೀರಾ, ದಯವಿಟ್ಟು ಶೋರೂಮ್ ಬರ್ತೀರಾ ಅಂದ್ಬಿಟ್ಟು ನೀವು ಅವ್ರನ್ನ ಕರ್ಸ್ಕೊತೀರಾ. ಆ್ಯಂಡ್ ನಿಮ್ಮ ಸೇಲ್ಸ್ ಟೀಮ್ ಅದನ್ನು ಸೇಲ್ಸ್ ಆಗಿ ಕನ್ವರ್ಟ್ ಮಾಡ್ತಾರೆ. ಅದನ್ನೇ ಲೀಡ್ಸ್ ಅಂತ ಕರೆಯೋದು. ಸೊ ಈಗ ಅದೊಂದು ಎಕ್ಸಾಂಪಲ್ ಕೊಟ್ಟಿದ್ದು. ಈಗ ಕೆಲವೊಂದು ಕಂಪ್ನಿಗಳು ಇರ್ತಾರೆ, ಅವ್ರಿಗೆ ಈ ಥರ ಸೇಲ್ಸ್ ಬೇಕಂತ ಇರ್ತಾರೆ. ಒಂದು ಕಾಮರ್ಸ್ ಸ್ಟೋರ್ ಅಂತ ಇರ್ಬೋದು, ಬೋಟ್ ಕಂಪ್ನಿ ಆಗಿರ್ಬೋದು, ಮಾಮಾ ಅರ್ತ್. ಅವ್ರು ನೀವು ವೆಬ್ಸೈಟಲ್ಲಿ ನೋಡ್ತೀರ, ಅವ್ರದ್ದೆಲ್ಲ ಪ್ರಾಡಕ್ಟ್ಸ್ ಇರುತ್ತೆ ಅಲ್ವಾ, ಪ್ರಾಡಕ್ಟ್ಸ್ಗಳಿರುತ್ತೆ. ಅವ್ರಿಗೆ ಆನ್ಲೈನ್ ಸೇಲ್ಸ್ ಬೇಕು. ಓಕೆ, ಆ ಟೈಮಲ್ಲಿ ಸೇಲ್ಸ್ ಯೂಸ್ ಮಾಡ್ಬೋದು. ಸೇಲ್ಸ್ ಅನ್ನೋ ಆಬ್ಜೆಕ್ಟಿವ್ ಅಂದರೆ ನನ್ನ ಕ್ಯಾಂಪೇನ್ನ ಗುರಿ ನನ್ನ ವೆಬ್ಸೈಟಲ್ಲಿ ಬಂದು ಸೇಲ್ಸ್ ಆಗಬೇಕು ಅನ್ನೋದು. ಓಕೆ, ಇನ್ನೊಂದು ಲೀಡ್ಸ್ ಈಗಲೇ ಹೇಳ್ದಂಗೆ ಒಂದು ಫಾರ್ಮ್ ಇರುತ್ತೆ. ಆ ಫಾರ್ಮ್ ಫಿಲ್ ಮಾಡೋದೇ
ಲೀಡು. ಇಲ್ಲಿ ನೀವು ಸೇಲ್ಸ್ ಮಾಡ್ತಿಲ್ಲ. ಓಕೆ, ಸೇಲ್ಸ್ ಆಬ್ಜೆಕ್ಟಿವ್ ಅವ್ರನ್ನ ಕನ್ವರ್ಟ್ ಮಾಡ್ಕೋಬೇಕಂತಲೇ ಇದೆ. ಬಟ್ ನಿಮಗೆ ಆ್ಯಸ್ ಮಚ್ ಆ್ಯಸ್ ಇನ್ಫಾರ್ಮೇಷನ್ ಅಬೌಟ್ ದ ಯೂಸರ್, ನಿಮ್ಮ ಕಸ್ಟಮರ್ ಬಗ್ಗೆ ಫಾರ್ಮ್ ಫಿಲ್ ಮಾಡಬೇಕು. ಆ್ಯಂಡ್ ಆ ಫಾರ್ಮ್ ಬ್ಯಾಕ್ ಎಂಡಲ್ಲಿ ನೀವು ಅಲ್ಲಿ ಕಾಂಟ್ಯಾಕ್ಟ್ ನಂಬರೆಲ್ಲ ತೊಗೊಂಡು ಅವ್ರು ಫೋನ್ ಮಾಡ್ತೀರಾ, ನೀವೇ ಫೋನ್ ಮಾಡ್ತೀರಾ. ಸೊ ಆಮೇಲೆ ಕನ್ವಿನ್ಸ್ ಮಾಡ್ತೀರಾ, ಹಲೋ ಹಾಯ್ ದಿಸ್ ತೇಜಸ್ ಕಾಲಿಂಗ್ ಫ್ರಮ್ ಮಾರ್ಕೆಟಿಂಗ್ ಮನೆ, ನೀವು ನಮ್ಮ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸ್ ತುಂಬ ಇಷ್ಟಪಟ್ಟಿದ್ದೀರ ಅಂತ ಗೊತ್ತಾಯಿತು, ಹೆಂಗೆ ಹೆಲ್ಪ್ ಮಾಡ್ಬೋದು ಅನ್ನೋದು ರಿಯಲ್ ಹ್ಯೂಮನ್ ಟು ಹ್ಯೂಮನ್ ಇಂಟ್ರಾಕ್ಷನ್ ಮಾಡ್ಬೋದು ಲೀಡ್ಸಲ್ಲಿ. ಬಟ್ ಸೇಲ್ಸಲ್ಲಿ ಏನು ಗೊತ್ತಾ, ನೀವು ವೆಬ್ಸೈಟ್ ಒಂದು ಪ್ರಾಡಕ್ಟ್ ಫಾರ್ ಎಕ್ಸಾಂಪಲ್ ಒಂದು ಬೋಟ್ ಹೆಡ್ಫೋನ್ಸ್ ತೊಗೋಬೇಕಂತಾರೆ, ಬೋಟ್ ಹೆಡ್ಫೋನ್ಸ್ ಅಂಡರ್ 2000 ಅಂತ ಅಂದ್ಕೊಳ್ಳೋಣ. ಆ ಹೆಡ್ಫೋನ್ಸ್ ಬಂದು ನೀವು ವೆಬ್ಸೈಟ್ಗೆ ಹೋಗ್ತೀರಾ, ತೊಗೋತೀರಾ, ಸೇಲ್ಸ್ ಆಯಿತು. ಓಕೆ, ಫಾರ್ ದ್ಯಾಟ್ ರೀಸನ್ ದೇ ಯೂಸ್ ಸೇಲ್ಸ್, ಲೀಡ್ಸ್ ಆ್ಯಂಡ್ ವೆಬ್ಸೈಟ್ ಟ್ರಾಫಿಕ್. ವೆಬ್ಸೈಟ್ ಟ್ರಾಫಿಕ್ ಅಂದರೆ ಏನಿಲ್ಲ ಸ್ನೇಹಿತರೆ, ಕೆಲವೊಬ್ರು ಏನು ಅಂದರೆ ಅವ್ರಿಗೆ ಏನು ಲೀಡ್ಸು ಬೇಡ, ಸೇಲ್ಸು ಬೇಡ, ಬಟ್ ಅವ್ರಿಗೆ ಜನ ಬಂದು ಟ್ರಾಫಿಕ್ ಬೇಕು. ಟ್ರಾಫಿಕ್ ಅಂದರೆ ಏನು, ನಂಬರ್ ಆಫ್ ಯೂಸರ್ಸ್ ಇಂಟ್ರ್ಯಾಕ್ಟಿಂಗ್ ಆನ್ ದೇರ್ ಪ್ಲ್ಯಾಟ್ಫಾರ್ಮ್. ಸೊ ಅವ್ರ ಪ್ಲ್ಯಾಟ್ಫಾರ್ಮಿಗೆ ಬರಬೇಕು, ನೋಡಬೇಕು ಇವ್ರು ಏನು ಮಾಡ್ತಾಯಿದ್ದಾರೆ ಅನ್ನೋದು, ಇವ್ರಿಗೆ ತಿಳ್ಕೊಬೇಕು ಅನ್ನೋದು ಒಂದು ಗುರಿ. ಓಕೆ, ಎಲ್ಲ ಕೆಲವೊಬ್ಬರು ಬಿಸ್ನೆಸ್ ಓನರ್ಸ್ಗಳು ನನಗೆ ಹೇಳ್ತಾರೆ, ನನಗೆ ಲೀಡ್ಸ್ ಬೇಡ, ಸೇಲ್ಸ್ ಬೇಡ, ಟ್ರಾಫಿಕ್ ಬೇಕು ಅಂದರೆ ಮೋರ್ ನಂಬರ್ ಆಫ್ ಪೀಪಲ್ ಶುಡ್ ವಿಸಿಟ್ ಮೈ ವೆಬ್ಸೈಟ್. ಓಕೆ, ನಾನು ವೆಬ್ಸೈಟಲ್ಲಿ ನಾನು ಪ್ರಾಡಕ್ಟ್ಸ್ ಸೆಲ್ ಮಾಡ್ಬೋದು, ಸರ್ವಿಸಸ್ ಇರ್ಬೋದು, ಅದರಲ್ಲಿ ಏನೇ ಸೆಲ್ ಮಾಡ್ತಿರ್ಬೋದು ಬಿಸ್ನೆಸ್. ಓಕೆ, ಒಟ್ಟಲ್ಲಿ ಟ್ರಾಫಿಕ್ ಬೇಕು ನನ್ನ ವೆಬ್ಸೈಟ್ಗೆ ಅನ್ನೋದಕ್ಕೆ ಇದೊಂದು ಕ್ಯಾಂಪೇನ್ ಒಬ್ಜೆಕ್ಟಿವ್. ಓಕೆ, ಆ್ಯಪ್ ಪ್ರಮೋಷನ್ ನೀವು ಗೂಗಲ್ ಪ್ಲೇಸ್ಟೋರ್ ಹೋಗಿರ್ತೀರಾ, ಅಲ್ಲಿ ನಿಮ್ಗೆ ಹಲವಾರು ಆ್ಯಪ್ಸ್ಗಳು ಸಜೆಸ್ಟ್ ಮಾಡ್ತಾರೆ. ಈಗ ಕೆಲವೊಂದು ಫೇಸ್ಬುಕ್ ಆ್ಯಪ್ಗಳಿರುತ್ತೆ, ಹಲವಾರು ಇನ್ಸ್ಟಾಗ್ರಾಮ್ ಆ್ಯಪ್ ಆಗಲಿ, ನೀವು ಎಷ್ಟೊಂದು ಕಡೆ ಆ್ಯಪ್ಗಳು ನೋಡಿರ್ತೀರ, ಆ್ಯಪ್ ಪ್ರಮೋಷನ್ಸ್ಗಳು ಪ್ಲೇಸ್ಟೋರಲ್ಲಿ. ಸೊ ಅಂಥವ್ರಿಗೆ ನೀವು ಆ್ಯಪ್ ಪ್ರಮೋಷನ್ ಮಾಡ್ಬೋದು. ಇದು ಅವೇರ್ನೆಸ್ ಆ್ಯಂಡ್ ಕನ್ಸಿಡರೇಷನ್. ಸೊ ಇಲ್ಲಿ ನೀವು ಏನು ಸೆಲ್ ಮಾಡ್ತಿಲ್ಲ, ಲೀಡ್ಸ್ ಮಾಡ್ತಿಲ್ಲ, ಟ್ರಾಫಿಕ್ ಮಾಡ್ತಿಲ್ಲ, ಇಲ್ಲಿ ಒಂದೇ ಮಾಡ್ತೀರ ಅಂದರೆ ನಿಮ್ಮ ಪ್ರಾಡಕ್ಟನ್ನು ಒಂದು ಡಿಸ್ಕವರಬಿಲಿಟಿ, ಅಂದರೆ ನೀವು ಏನು ಮಾಡ್ತಾಯಿರೋ ಅನ್ನೋದು ಜನಕ್ಕೆ ಒಂದು ಅವೇರ್ನೆಸ್ ಬರುತ್ತೆ. ಓಕೆ, ಈ ಏರಿಯಾದಲ್ಲಿ ಈ ಥರ ಒಂದು ಸರ್ವಿಸ್ ಇದೆ, ಈ ಥರ ಒಂದು ಪ್ರಾಡಕ್ಟ್ ಇದೆ, ಈ ಥರ ನಾವು ಕನ್ಸಿಡರ್ ಮಾಡ್ಬೋದು ಅನ್ನೋದಕ್ಕೆ ಈ ಒಂದು ಕ್ಯಾಂಪೇನ್ ಆಬ್ಜೆಕ್ಟಿವ್ ಏನು, ಅವೇರ್ನೆಸ್ ಆ್ಯಂಡ್ ಕನ್ಸಿಡರೇಷನ್. ಲೋಕಲ್ ಸ್ಟೋರ್ ವಿಸಿಟ್ಸ್ ಆ್ಯಂಡ್ ಪ್ರಮೋಷನ್, ಇದು ನಿಮ್ಮದು ಗೂಗಲ್ ಮೈ ಬಿಸ್ನೆಸ್ಸಿಗೆ ಲಿಂಕ್ ಇದೆ. ನೀವು ಒಂದು ಸತಿ ಅಕಸ್ಮಾತ್ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ, ಗೂಗಲ್ ಮೈ ಬಿಸ್ನೆಸ್ಗೆ ಹೋಗ್ಬಿಟ್ಟು ಟೈಪ್ ಮಾಡಿರ್ತೀರ, ಗೂಗಲ್ ಸರ್ಚ್ ಇಂಜಲ್ಲಿ ಹೇಳ್ತೀರಾ ಬಿರಿಯಾನಿ ಶಾಪ್ ನಿಯರ್ ಮೀ ಅಂತ ಟೈಪ್ ಮಾಡಿರ್ಬೋದು, ಇಲ್ಲ ಏನೋ ಮೆನ್ಸ್ ಶಾಪ್ ನಿಯರ್ ಮೀ ಆರ್ ಮೆನ್ಸ್ ಕಟಿಂಗ್ ಶಾಪ್ ನಿಯರ್ ಮೀ ಅಂತ ಟೈಪ್ ಮಾಡಿರ್ತೀರ. ಆಗ ನಿಮಗೆ ಆ್ಯಡ್ಸ್ ಬರುತ್ತೆ ಸ್ಟಾರ್ಟಿಂಗಲ್ಲಿ ಅಲ್ವಾ, ಅದನ್ನು ಕೂಡ ನೀವು ಆ್ಯಡ್ಸ್ ಮಾಡ್ಬೋದು ಸ್ಟಾರ್ಟಿಂಗಲ್ಲೇ ಫಸ್ಟ್ ಪೊಸಿಷನ್ ಬರೋಕ್ಕೆ. ಯಾಕಂದರೆ ಫಸ್ಟ್ ಪೊಸಿಷನ್ ಬಂದರೆ ಅಲ್ವಾ ನಾವು ಆ್ಯಡ್ಸ್ ತೋರಿಸಿದಾಗ ಅಲ್ವಾ ಕಸ್ಟಮರ್ಸ್ ಬರೋದು. ಆ್ಯಂಡ್ ಇದು ಕ್ರಿಯೇಟ್ ಎ ಕ್ಯಾಂಪೇನ್ ವಿತೌಟ್ ಅ ಗೋಲ್ ಗೈಡೆನ್ಸ್, ಅಂದರೆ ಇದ್ರಲ್ಲಿ ನಾವು ಏನು ಗೈಡೆನ್ಸು ಕೊಡ್ತಿಲ್ಲ, ಬಟ್ ಕ್ಯಾಂಪೇನ್ ಕ್ರಿಯೇಟ್ ಮಾಡ್ಬೋದು. ಇದ್ರಲ್ಲಿ ನಾವು ಗೂಗಲ್ಗೆ ಏನು ಹೇಳ್ತಿಲ್ಲ, ಬಟ್ ಒಂದು ಕ್ಯಾಂಪೇನ್ ಕ್ರಿಯೇಟ್ ಮಾಡ್ಬೋದು. ಓಕೆ, ಇದರ 7 ಟೈಪ್ಸ್ ಆಫ್ ಕ್ಯಾಂಪೇನ್ ಒಬ್ಜೆಕ್ಟಿವ್. ಇದನ್ನು ದಯವಿಟ್ಟು ನೋಟ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಏನೇನು ಅಬ್ಜೆಕ್ಟಿವ್ ಒಂದೊಂದು ಸರ್ವ್ ಪರ್ಪಸ್ ಮಾಡುತ್ತೆ ದಯವಿಟ್ಟು ಅದನ್ನು ತಿಳ್ಕೊಳ್ಳಿ. ರೈಟ್, ನೆಕ್ಸ್ಟು ನಾನು ಹೇಳಿದೆ ಇಲ್ಲಿ ಸ್ನೇಹಿತರೆ, ನಾನು ಹೇಳಿದೆ ಗೋಲ್ ಏನೇನು ಸೇಲ್ಸ್, ಸ್ಟಾರ್ಟಿಂಗಲ್ಲಿ ಹೇಳಿದೆ ಕ್ಯಾಂಪೇನ್ ಒಬ್ಜೆಕ್ಟಿವ್ ಏನು ನಮ್ಮ ವೆಬ್ಸೈಟಿಗೆ ಸೇಲ್ಸ್ ಬೇಕು. ಬಟ್ ಹೇಗೆ, ಯಾವ ರೀತಿ ಬೇಕು, ಒಬ್ಜೆಕ್ಟಿವ್ ಒಂದೇ. ಓಕೆ, ಬಟ್ ಅದನ್ನು ಅಪ್ರೋಚ್ ಮಾಡೋ ರೀತಿ ಬೇರೆ ಬೇರೆ ಇರುತ್ತೆ, ಟೈಪ್ಸು. ಅದರಲ್ಲಿ ಒಂದು ಸರ್ಚ್ ಕ್ಯಾಂಪೇನ್ ಕ್ರಿಯೇಟ್ ಮಾಡ್ಬೋದು ಸೇಲ್ಸ್ ಬರೋಕ್ಕೆ, ಇನ್ನೊಂದು ಪರ್ಫಾರ್ಮೆನ್ಸ್ ಮ್ಯಾಕ್ಸ್ ಕ್ಯಾಂಪೇನ್ ಕ್ರಿಯೇಟ್ ಮಾಡ್ಬೋದು, ಡಿಸ್ಪ್ಲೇ, ಶಾಪಿಂಗ್ ಕ್ಯಾಂಪೇನ್, ವಿಡಿಯೋ, ಡಿಮ್ಯಾಂಡ್ ಜನ್. ಓಕೆ, ಈ ಟೈಪ್ಸ್ ಎಲ್ಲ ನಾನು ಈ ವಿಡಿಯೋದಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಓಕೆ, ಯಾವ ಟೈಪ್ ಅಂತ ಇಲ್ಲಿ ಏನಿಲ್ಲ. ಫಸ್ಟು ನಾನು ಏನು ಮಾಡಿದ್ದೀನಿ ಅಂದರೆ ಈ ವಿಡಿಯೋನ 2 ಭಾಗ ಮಾಡಿದ್ದೀನಿ. ಓಕೆ, ಪಾರ್ಟ್ ಎ ಆ್ಯಂಡ್ ಪಾರ್ಟ್ ಬಿ, ಸೊ ದ್ಯಾಟ್ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು, ನಾನು ವಿಡಿಯೋ ಲೆಂತಿ ಅನಿಸ್ಬಾರ್ದು. ಓಕೆ, ಗೋಲ್. ಓಕೆ, ನಮ್ಮ ಸೇಲ್ಸ್ ಅಂದರೆ ಈಗ ಓಕೆ ನಾನು ಸೇಲ್ಸ್ ಈಗ ಅಕಸ್ಮಾತ್ ಹೇಳ್ತಾರೆ, ಕ್ಲೈಂಟ್ ಬಂದು ನಿಮ್ಗೆ ಹೇಳ್ತಾರೆ ನನಗೆ ಏನೋ ನನ್ನ ವೆಬ್ಸೈಟ್ಗೆ ಸೇಲ್ಸ್ ಬೇಕು ಅಂತ. ಆಗ ನೀವು ಡಿಸೈಡ್ ಮಾಡಬೇಕು, ಓಕೆ ಸೇಲ್ಸ್ ಬೇಕಾ, ಯಾವ ಥರ ಬೇಕು ನಿಮಗೆ, ಸರ್ಚ್ಗಳು ಬೇಕಾ, ಪರ್ಫಾರ್ಮೆನ್ಸ್ ಮ್ಯಾಕ್ಸ್ ಬೇಕಾ, ಡಿಸ್ಪ್ಲೇ ಬೇಕಾ, ಶಾಪಿಂಗ್, ವಿಡಿಯೋ, ಡಿಮ್ಯಾಂಡ್ ಜನ್. These are the ways to achieve this goal. What is the goal here? Sales. ಓಕೆ, ನೆಕ್ಸ್ಟು ಲೀಡ್ಸ್, ಸೇಮ್ ಇದೆ ಎಲ್ಲ. ಓಕೆ, ಲೀಡ್ಸ್ ಆಗಲಿ, ವೆಬ್ಸೈಟ್ ಟ್ರಾಫಿಕ್ ಆಗಲಿ, ಇಲ್ಲಿ ನೀವು ನೋಡ್ತಿರ್ಬೋದು, ನಾನು PPT ನಿಮ್ಗೆ ಈಸಿ ಆಗಲಿ ಅಂತ ಅರ್ಥ ಮಾಡಿದ್ರಿ. ಸೇಲ್ಸ್, ಲೀಡ್ಸ್ ಆ್ಯಂಡ್ ವೆಬ್ಸೈಟ್ ಟ್ರಾಫಿಕ್. ಓಕೆ, ಈ 3 ಕ್ಯಾಂಪೇನ್ ಆಬ್ಜೆಕ್ಟಿವ್ ಸೇಮ್ ಇದೆ. ಓಕೆ, ಆ್ಯಂಡ್ ಅದರ ರೀತಿ ಹೆಂಗೆ ಅಚೀವ್ ಮಾಡೋದು ಅನ್ನೋದು ಈ ಟೈಪ್ಸ್ ಬರುತ್ತೆ. ಓಕೆ, ಇದನ್ನು ನೀವು ದಯವಿಟ್ಟು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲ ನೋಟ್ಸ್ ಮಾಡ್ಕೊಳ್ಳಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಆಗ. ಓಕೆ, ವೆಬ್ಸೈಟ್ ಟ್ರಾಫಿಕ್. ಈಗ ನಾನು ಹೇಳ್ತೀನಿ ಕ್ಯಾಂಪೇನ್ ಟೈಪ್ಸಲ್ಲಿ ಯಾವ್ದು ಬರುತ್ತೆ. ಇನ್ನೊಂದು ಸರ್ಚ್ ಆ್ಯಡ್ಸ್ ಅಂತ ಹೇಳಿದೆ, ಇಲ್ಲಿ ನಿಮ್ಗೆ ಹೇಳಿದೆ ಅಲ್ವಾ ನಾನು, ಸರ್ಚ್ ಆ್ಯಡ್ಸ್, ಪರ್ಫಾರ್ಮೆನ್ಸ್ ಮ್ಯಾಕ್ಸ್, ಡಿಸ್ಪ್ಲೇ, ಶಾಪಿಂಗ್, ವಿಡಿಯೋ, ಡಿಮ್ಯಾಂಡ್ ಜನ್. ಓಕೆ, ಇದನ್ನೇ ನಾನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ದಯವಿಟ್ಟು ನೋಟ್ಸ್ ಮಾಡ್ಕೊಳ್ಳಿ. ಓಕೆ, ಫಸ್ಟ್ ಟೈಪು ಸರ್ಚ್ ಆ್ಯಡ್ ಬಂದು, ಈ ಸರ್ಚ್ ಆ್ಯಡ್ ಇದು ಕಾಮನ್ ಸರ್ಚ್ ಆ್ಯಡ್, ನೀವು ಯಾವಾಗಲೂ ಗೂಗಲ್ ನೋಡಿರ್ತೀರಾ, ಟೈಪ್ ಮಾಡಿರ್ತೀರ ಹೋಗಿ, ಏನೋ ಬಿರಿಯಾನಿ ಶಾಪ್ ನಿಯರ್ ಮೀ, ಶೂಸ್ ನಿಯರ್ ಮೀ, ಶೂಸ್ ಅಂಡರ್ 10,000 rupees, ಶೂಸ್ ನಿಯರ್ 5,000 rupees ಅನ್ನೋದು ನಿಮ್ಮ ಸರ್ಚ್ ಕ್ವೈರಿ ಏನಿರುತ್ತೆ ಇದು ನಾರ್ಮಲ್ ಸರ್ಚ್ ಆ್ಯಡ್. ಓಕೆ, ಈ ಸರ್ಚ್ ಆ್ಯಡಿಂದ ನೀವು ಸೇಲ್ಸ್ ಕ್ರಿಯೇಟ್ ಮಾಡ್ಬೋದು, ಇಲ್ಲ ಲೀಡ್ ಜನ್ರೇಟ್ ಮಾಡ್ಬೋದು, ಇಲ್ಲ ಟ್ರಾಫಿಕ್ ಜನ್ರೇಟ್ ಮಾಡ್ಬೋದು. ಓಕೆ, ಇನ್ನೊಂದು ಡಿಸ್ಪ್ಲೇ ಆ್ಯಡ್. ಈ ಡಿಸ್ಪ್ಲೇ ಆ್ಯಡ್ ನೀವು ನೋಡಿರ್ತೀರ, ವೆಬ್ಸೈಟ್ಗೆ ಹೋಗಿರ್ತೀರ,
ಎಷ್ಟೊಂದು ಸತಿ ನೀವು ನೋಡಿರ್ತೀರ ಅಮೆಝಾನ್ಗೆ ಹೋಗಿರ್ತೀರ, ಓಕೆ, ಬಟ್ ಅದರ ನೀವು ಏನು ಚೆಕ್ಔಟ್ ಮಾಡಿರಲ್ಲ, ಬಟ್ ಬೇರೆ ವೆಬ್ಸೈಟ್ಗೆ ಹೋಗ್ತೀರಾ ಅಲ್ವಾ, ಅಲ್ಲಿ ಕೂಡ ನಿಮಗೆ ಈ ಆ್ಯಡ್ಸ್ ತೋರಿಸ್ತಿರ್ತೇವೆ ಅಮೆಝಾನಲ್ಲಿ. ನೋಡಿ ಈ ಪ್ರಾಡಕ್ಟ್ಸ್ ನೀವು ತೊಗೊಂಡಿದ್ದೀರಲ್ವಾ, ಮತ್ತೆ ಟಾರ್ಗೆಟ್ ಮಾಡಿದ್ದೀವಿ ನೋಡಿ, ಆಫರ್ ಇದೆ ಅಂದ್ಬಿಟ್ಟು ಟಾರ್ಗೆಟ್ ಮಾಡ್ತಾರೆ, ಡಿಸ್ಪ್ಲೇ ಆ್ಯಡ್ಸ್ ಅದು. ಓಕೆ, ಶಾಪಿಂಗ್ ಆ್ಯಡ್ಸ್, ಈ ಶಾಪಿಂಗ್ ಆ್ಯಡ್ಸ್ ನೀವು ನೋಡಿರ್ತೀರ. ಅಕಸ್ಮಾತ್ ಈಗ ನೈಕಿ ಶೂಸ್ ಅಂಡರ್ ಏನೋ 5,000 ರುಪೀಸ್ ಅಂದರೆ ಈ ಶಾಪಿಂಗ್ ಆ್ಯಡ್ಸ್ ನೀವು ಟಾಪಲ್ಲಿ ನೋಡಿರ್ತೀರ, ಇದು ಸೇಲ್ಸ್. ಓಕೆ, ಡೈರೆಕ್ಟು. ಇನ್ನೊಂದೊಂದು ಯೂಟ್ಯೂಬ್ ಆ್ಯಡ್ಸ್ನ ನೀವು ಕೇಳಲೇಬೇಡಿ, ತುಂಬ ಎಷ್ಟು ಆ್ಯಡ್ಸ್ಗಳು ಇತ್ತೀಚೆಗೆ ಗೂಗಲ್ ಪ್ಲೇ ಮಾಡ್ತಿದೆ. ಓಕೆ, ಮ್ಯಾಕ್ಸಿಮಮ್ 2 ಆ್ಯಡ್ಸ್ ಅಷ್ಟೇ ಪ್ಲೇ ಮಾಡೋಕ್ಕಾಗೋದು, ಅದರ ಮೇಲೆ ಮಾಡೋಕ್ಕಾಗಲ್ಲ. ಓಕೆ, ಇದು ಯೂಟ್ಯೂಬ್ ಆ್ಯಡ್ಸು. ಇದು ಡಿಮ್ಯಾಂಡ್ ಜನ್ ಅಂತ ಸ್ನೇಹಿತರೆ, ಈಗ ತುಂಬ ಇಂಪಾರ್ಟೆಂಟು, ಇದು ಹೊಸ ಅಪ್ಡೇಟ್ ಬಂದಿರೋದು, ದಯವಿಟ್ಟು ಇದನ್ನು ನೋಟ್ಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಪ್ರಾಬ್ಲಮ್ ಏನಾಗ್ತಿತ್ತಂದರೆ, ಸರ್ಚಲ್ಲಿ ಮತ್ತು ಏನೋ ಒಂದೊಂದು ಕ್ಯಾಂಪೇನ್ ಕ್ರಿಯೇಟ್ ಮಾಡ್ಬೇಕಾದ್ರೆ, ಫಾರ್ ಎಕ್ಸಾಂಪಲ್ ನಾನು ಸರ್ಚ್ ಆ್ಯಡ್ ಮಾಡ್ಬೇಕಂದ್ರೆ ಬರೀ ಸರ್ಚ್ ಆ್ಯಡ್ಸ್ ಮಾತ್ರ ಮಾಡ್ಬೋದಿತ್ತು, ಡಿಸ್ಪ್ಲೇ ಎಲ್ಲದಕ್ಕೂ ಒಂದೊಂದಾಗೆ ಮಾಡಬೇಕಿತ್ತು. ಸೊ ಇಟ್ ಬಿಕಮ್ ಸೋ ಕಾಂಪ್ಲಿಕೇಟೆಡ್ ಅಲ್ವಾ. ಸೊ ಗೂಗಲ್ನವ್ರು ಏನು ಟ್ರೈ ಮಾಡಿದ್ರು, ಅಟ್ಲೀಸ್ಟ್ ಕ್ಯಾನ್ ವಿ ಕ್ಲಬ್ ಇನ್ನೂ ಒನ್. ಓಕೆ, ಸೋಷಿಯಲ್ ಇಂಟ್ರಾಕ್ಷನ್ ಇರಬೇಕು, ಬರೀ ಟೈಪ್ ಮಾಡಿದ್ರೆ ಆಗಲ್ಲ, ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಕೂಡ ನಮ್ಮ ಆ್ಯಡ್ಸ್ ಬರಬೇಕು, ಸೊ ದ್ಯಾಟ್ ಇಟ್ ಬಿಕಮ್ಸ್ ಎ ಸೋಷಿಯಲ್ ಇಂಟ್ರಾಕ್ಷನ್, ರೈಟ್. ಈಗ ನಿಮ್ಮ ಫೇಸ್ಬುಕ್ಕಲ್ಲಿ ಹೇಗೆ ಫೀಡ್ ಇಮೇಜಸ್ ಬರುತ್ತೆ, ವೀಡಿಯೋಸ್ ಬರುತ್ತೆ ಅಲ್ವಾ. ಸೊ ಈ ಥರ ಗೂಗಲಲ್ಲಿ ಕೂಡ ಅವರು ಥಿಂಕ್ ಮಾಡೋದು, ನಾವು ಹೆಂಗೆ ಈ ಥರ ಪ್ಲೇಸ್ ಮಾಡ್ಬೋದು ಮಾರ್ಕೆಟಲ್ಲಿ ಅಂದ್ಬಿಟ್ಟು ದೇ ಇಂಟ್ರಡ್ಯೂಸ್ ಡಿಮ್ಯಾಂಡ್ ಜನರೇಷನ್ ಕ್ಯಾಂಪೇನ್. ಸೊ ಏನಿದೆ, ಡಿಮ್ಯಾಂಡ್ ಜೆನ್ ಕ್ಯಾಂಪೇನ್ಸ್ ವರ್ ಕ್ರಿಯೇಟೆಡ್ ಟು ಹೆಲ್ಪ್ ಬಿಸ್ನೆಸಸ್ ಟು ರೀಚ್ ಕನ್ಸ್ಯೂಮರ್ ಔಟ್ಸೈಡ್ ಆಫ್ ದ ಟೆಕ್ಸ್ಟ್ ಹೆವಿ ಸರ್ಚ್ ಇಂಜಿನ್. ಸೊ ಗೂಗಲಲ್ಲಿ ಬೇಸಿಕಲಿ ಏನೋ ಸರ್ಚ್ ಇಂಜಿನ್ ಅದು ಅಲ್ವಾ. ಗೂಗಲ್ ನೀವು ಟೈಪ್ ಮಾಡ್ತೀರಾ, ಹೋಗಿ ಗೂಗಲ್ ಸರ್ಚಲ್ಲಿ ಟೈಪ್ ಮಾಡ್ತೀರಾ ಅನ್ನೋ 2 BHK ಫ್ಲ್ಯಾಟ್ಸ್ ನಿಯರ್ ಮೀ ಅಂತ ಅಲ್ವಾ, ಅದು ಬರೀ ಟೈಪ್ ಆಯಿತು. ಬಟ್ ಗೂಗಲ್ ವಾಂಟೆಡ್ ಟು ರೀಚ್ ಬಿಯಾಂಡ್ ಟೆಕ್ಸ್ಟಿಂಗ್. ಓಕೆ, ವಿ ಡಿಸ್ಪ್ಲೇ ಫಾರ್ಮ್ಯಾಟ್ ಆರ್ ವಿಡಿಯೋ ಫಾರ್ಮ್ಯಾಟ್. ಓಕೆ, ಸೊ ಮೋರ್ ವಿಜುವಲ್ ಆಗಿರಬೇಕು. ಓಕೆ, ನೀವು ಟೆಕ್ಸ್ಟ್ ಮಾಡಿದಾಗ ವಿಜುವಲ್ ಇರೋದಿಲ್ಲ, ಬಟ್ ನೀವು ಬೇರೆ ಡಿಸ್ಪ್ಲೇ ಬೇರೆ ವೆಬ್ಸೈಟ್ ಹೋದಾಗ ನಿಮಗೆ ಏನೋ ಈ ಥರ ಯೂಟ್ಯೂಬಲ್ಲಾಗಲಿ, ಡಿಸ್ಕವರಿ ಆಗಲಿ, ಜಿಮೇಲಲ್ಲಾಗಲಿ ನಿಮಗೆ ಆ್ಯಡ್ಸ್ ಕಾಣಿಸುತ್ತೆ. ಓಕೆ, ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ ಅರ್ಥ ಆಗತ್ತಾಗ. ಓಕೆ, ಸೊ ಯೂಟ್ಯೂಬ್ ಶಾರ್ಟ್ಸ್ ನೋಡಿರ್ಬೋದು ನೀವು, ಶಾರ್ಟ್ಸಲ್ಲಿ ಆ್ಯಡ್ಸ್ ಬರ್ತದೆ ನೋಡಿದ್ದೀರಲ್ವಾ. ಸೊ ಅಲ್ಲಿ ಕೂಡ ನೀವು ಡಿಮ್ಯಾಂಡ್ ಜನ್ ಯೂಸ್ ಮಾಡಿ ಈ ಥರ ಆ್ಯಡ್ಸ್ ರನ್ ಮಾಡ್ಬೋದು. ಇನ್ಸ್ಟ್ರೀಮ್ ಆ್ಯಡ್ಸ್ ಅಂತ, ಇನ್ಫೀಡ್, ಡಿಸ್ಕವರಿ, ಜಿಮೇಲಿ ನೀವು ಜಿಮೇಲ್ಗೆ ಹೋಗಿ ಪ್ರಮೋಷನ್ ಟ್ಯಾಬ್ ಹೋಗಿದ್ದೀರಾ ಅಲ್ವಾ, ಪ್ರಮೋಷನ್ ಟ್ಯಾಬಲ್ಲಿ ನಿಮಗೆ ಆ್ಯಡ್ಸ್ ಬಂದಿರುತ್ತೆ ಅಲ್ವಾ, ಅದು ಇದರಿಂದನೇ ಬರೋದು ಡಿಮ್ಯಾಂಡ್ ಜನರೇಷನ್ ಕ್ಯಾಂಪೇನ್, ರೈಟ್. ಆ್ಯಂಡ್ ಇದು ತುಂಬ ಸಿಂಪಲ್, ಇದು ಕಾನ್ಸೆಪ್ಟ್ ತಿಳ್ಕೊಳ್ಳಿ, ನಿಮ್ಗೆ ಹೋಗ್ತಾ ಇನ್ ಡೆಪ್ತಾಗಿ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಡಿಮ್ಯಾಂಡ್ ಜನರೇಷನ್ ಆಯಿತು. ನೆಕ್ಸ್ಟು ಪರ್ಫಾರ್ಮೆನ್ಸ್ ಮ್ಯಾಕ್ಸ್. ಸ್ನೇಹಿತರೆ, ಇದು ಕೂಡ ಒಂದು AI ಪವರ್ಡ್. ಓಕೆ, ಇದು ತುಂಬ ಗೂಗಲಿಂದ ಅಡ್ವಾನ್ಸ್ಡ್ ಕ್ಯಾಂಪೇನ್ ಟೈಪ್ ಅಂತ ಹೇಳ್ಬೋದು, ಆ್ಯಂಡ್ ಇಟ್ ಈಸ್ ದ ಫ್ಯೂಚರ್. ಓಕೆ, ಇಟ್ಸ್ ಎ ಫುಲ್ಲಿ ಆಟೋಮೇಟೆಡ್ ಕ್ಯಾಂಪೇನ್ ಟೈಪ್ ದಟ್ ಯೂಸಸ್ ಮಷೀನ್ ಲರ್ನಿಂಗ್. ಸೊ ಇಲ್ಲಿ ಮಷೀನ್ ಲರ್ನಿಂಗ್ ಅನ್ನೋದು ಒಂದು ಗೂಗಲಿನ ಅಡ್ವಾನ್ಸ್ ಟಾಪಿಕ್. ಓಕೆ, ಅದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಅದನ್ನು. ಓಕೆ, ಇಲ್ಲಿ ಮಷೀನ್ ಲರ್ನಿಂಗ್ ಇಷ್ಟು ತಿಳ್ಕೊಳ್ಳಿ, ಅಂದರೆ ಗೂಗಲ್ ಹತ್ತಿರೋ ಡೇಟಾನ ಕಂಪ್ಲೀಟ್ ಯುಟಿಲೈಸೇಷನ್ ಮಾಡಿಕೊಂಡು ಗೂಗಲಿಗೆ ಗೊತ್ತಾಗುತ್ತೆ ಇಲ್ಲಿ ಯಾರ್ಯಾರು ಕನ್ವರ್ಟ್ ಆಗ್ತಾರೆ, ಯಾರ್ಯಾರು ಕನ್ವರ್ಟ್ ಆಗಲ್ಲ ಅನ್ನೋದು ಹಲವಾರು ಡೇಟಾ ಇರುತ್ತೆ ಗೂಗಲ್ ಹತ್ರ. ಓಕೆ, ನೀವು ಏನಿಲ್ಲ ಇಲ್ಲಿ ಗೂಗಲ್ ಪ್ರಾಪರ್ಟೀಸ್ ಏನಿರುತ್ತೆ, ಸರ್ಚು, ಡಿಸ್ಪ್ಲೇ, ಯೂಟ್ಯೂಬ್, ಜಿಮೇಲ್, ಶಾಪಿಂಗ್, ಇದೆಲ್ಲ ಕಡೆ ಆ್ಯಡ್ಸ್ ಕ್ರಿಯೇಟ್ ಮಾಡ್ಬೋದು ಬರೀ ಒಂದೇ ಕ್ಯಾಂಪೇನಿಂದ. ಓಕೆ, ಮುಂಚೆ ಏನಾಗ್ತಿತ್ತು, ಬರೀ ಸರ್ಚ್ ಕ್ಯಾಂಪೇನ್ ಕ್ರಿಯೇಟ್ ಮಾಡಿದ್ರೆ ಸರ್ಚ್ ಆ್ಯಡ್ಸೇ ಮಾಡಬೇಕಿತ್ತು, ಅದು ಸಪ್ರೇಟ್ ಮಾಡಬೇಕಿತ್ತು. ಡಿಸ್ಪ್ಲೇ ಆ್ಯಡ್ಸು, ಶಾಪಿಂಗ್ ಆ್ಯಡ್ಸು, ಯೂಟ್ಯೂಬ್ ಆ್ಯಡ್ಸು ಎಲ್ಲ ಸಪ್ರೇಟಾಗಿ ಮಾಡಬೇಕಾಗಿತ್ತು. ಅದು ತುಂಬ ಕಷ್ಟ ಆಗೋದು ಏನೋ ಮಾರ್ಕೆಟರ್ಸ್ಗೆ ಇಲ್ಲ ಬಿಸ್ನೆಸ್ ಓನರ್ಗೆ, ಏನಪ್ಪ ಇಷ್ಟೊಂದು ಕ್ಯಾಂಪೇನ್ ಕ್ರಿಯೇಟ್ ಮಾಡಬೇಕು ಅಂತ. ಸೊ ಗೂಗಲ್ ಏನು ಡಿಸೈಡ್ ಮಾಡಿದ್ರು, ಈ ಎಲ್ಲನೂ ಕಂಬೈನ್ ಮಾಡಿ ಒಂದರಲ್ಲಿ ಹಾಕಿದ್ರು ಪರ್ಫಾರ್ಮೆನ್ಸ್ ಮ್ಯಾಕ್ಸ್ ಕ್ಯಾಂಪೇನ್ ಅಂತ. ಸೊ ಪರ್ಫಾರ್ಮೆನ್ಸ್ ಮ್ಯಾಕ್ಸ್ ಕ್ಯಾಂಪೇನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬರುವಂಥ ವೀಡಿಯೋಸಲ್ಲಿ ಇನ್ ಡೆಪ್ತಾಗಿ ನಾನು ಹೇಳ್ಕೊಡ್ತೀನಿ ಪರ್ಫಾರ್ಮೆನ್ಸ್ ಮ್ಯಾಕ್ಸ್. ಓಕೆ, ಇಷ್ಟೇ ಇದರ ಬಗ್ಗೆ ಇರೋದು ಕ್ಯಾಂಪೇನ್. ಓಕೆ, ಸೊ ಈ ವಿಡಿಯೋನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಅಕಸ್ಮಾತ್ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದು ಸತಿ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಅಲ್ಲೂ ಹಾಗೂ ಬೆಲ್ ಬಟನ್ ಐಕನ್ ಒತ್ತೋದನ್ನ ಮರಿಬೇಡಿ. ಓಕೆ, ಆ್ಯಂಡ್ ಹಾಗೂ ಸ್ನೇಹಿತರೆ, ನಾನು ಒಂದು ವಾಟ್ಸಪ್ ಕಮ್ಯುನಿಟಿ ಇದೆ, ಅದನ್ನು ದಯವಿಟ್ಟು ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ. ಓಕೆ, ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಆ್ಯಂಡ್ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ಆ್ಯಂಡ್ ನನ್ನ ಲಿಂಕ್ಡ್ಇನ್ಗೆ ನೀವು ರೀಚ್ ಆಗ್ಬೋದು, ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಆ್ಯಕ್ಟಿವ್ ಆಗಿರ್ತೀನಿ. ಏನೇ ಡೌಟ್ಸ್ ಇದ್ದರೂ ನಿಮಗೆ ದಯವಿಟ್ಟು ನಂಗೆ ಒಂದು ಸತಿ ರೀಚ್ ಔಟ್ ಆಗಿ, ನಾನು ಖಂಡಿತ ನಿಮಗೆ ಹೆಲ್ಪ್ ಮಾಡ್ತೀನಿ. ಓಕೆ, ಆ್ಯಂಡ್ ನನ್ನ ಹಲವಾರು ಅದರ್ ಪ್ಲೇಲಿಸ್ಟ್ನ ನಾನು ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ, ದಯವಿಟ್ಟು ಒಂದು ಸತಿ ಹೋಗಿ ಪ್ರೀವಿಯಸ್ ವಿಡಿಯೋ ನೋಡಿ ಆ್ಯಂಡ್ ನಿಮ್ಮ ಬೇಸಿಕ್ಸ್ನ ಕ್ಲಿಯರ್ ಮಾಡ್ಕೊಳ್ಳಿ. ಇಷ್ಟು ಹೇಳ್ತಾ 2 ಮಾತು ಮುಗಿಸ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್.